ಅಮ್ಮ ಅಪ್ಪ ಬದುಕಿಲ್ಲ, ಆದ್ರೂ ನೀನು ಭೀಮ್ ಅಮಾವಾಸ್ಯೆ ವ್ರತ ಯಾಕೆ ಮಾಡ್ತೀಯಾ? ಮತ್ತೆ ಈ ಕುಂಕುಮ ತಾಳಿ ಇದೆಲ್ಲ ಯಾಕೆ? ನಾನ್ ಸತ್ ನಂತರ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಹೋಗೂಟ ಮಾಡು. ಕಣ್ಮಣಿ ಅವಳ ತಾಯಿ ಜೊತೆ ತೀರ್ಥಹಳ್ಳಿಯಲ್ಲೇ ನೆಲೆಸಿದ್ಲು. ಅವಳು ಅವಳ ಅಪ್ಪನ ಮುಖ ಸಹ ನೋಡಿರ್ಲಿಲ್ಲ. ಅವಳ ತಾಯಿ ಅವಳಿಗೆ ತನ್ನ ತಂದೆ ಅವಳು ಹುಟ್ಟಿದ ಕೆಲವೇ ದಿನಗಳಲ್ಲಿ ತೀರ್ ಹೋದ್ರು ಅಂತ ಹೇಳಿದ್ರು. ಕಣ್ಮಣಿ ಬೆಳೆದಂತೆ ಅವಳ ತಾಯಿ ವಿಧವೆ ತರ ಅಲ್ಲದೆ ಸುಮಂಗಲಿ ತರ ಬದುಕೋದನ್ನ ಗಮನಿಸಿದ್ಲು. ಇದರ ಬಗ್ಗೆ ಕಣ್ಮಣಿ ಅವಳ ತಾಯಿ ಬಳಿ ಕೇಳಿದಾಗ ಅವಳ ತಾಯಿ ಅವಳನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಸುಮ್ಮನಾಗಿಸುತ್ತಿದ್ದರು. ಕಣ್ಮಣಿಗೆ 18 ವರ್ಷ ಆದಾಗ ಅವಳ ತಾಯಿ, ನನಗೆ ನೀನು ತೀರ್ಥಹಳ್ಳಿಲಿ ಕಾಲೇಜ್ಗೆ ಹೋಗೋದು ಇಷ್ಟ ಇಲ್ಲ. ನಾನ್ ನಿನ್ನ ಅಡ್ಮಿಷನ್ನ ಬೆಂಗಳೂರು ಕಾಲೇಜಲ್ಲಿ ಮಾಡಿದ್ದೀನಿ. ಅಮ್ಮ, ನಾನ್ ನಿನ್ನ ಮುದ್ದಿನ ಮಗಳು. ನನ್ನನ್ನ ನಿನ್ನಿಂದ ಯಾಕಮ್ಮ ದೂರ ಮಾಡ್ತಿದ್ಯಾ? ಕಣ್ಮಣಿಯ ತಾಯಿಗೂ ಕೂಡ ಇಷ್ಟ ಇರ್ಲಿಲ್ಲ. ಆದರೆ ಯಾಕೆ ಅಂತ ಗೊತ್ತಿಲ್ಲ, ತನ್ನಿಂದ ದೂರ ಸಿಟಿಯಲ್ಲಿ ಓದೋದಕ್ಕೆ ಕಳುಹಿಸಿದ್ರು. ಕಣ್ಮಣಿ ಅರ್ಧ ಮನಸ್ಸಿನಲ್ಲಿ ಬೆಂಗಳೂರಿಗೆ ಬಂದ್ಲು. ಪ್ರತಿದಿನ ಅವಳ ತಾಯಿಗೆ ಪತ್ರ ಬರೀತಾ ಇದ್ಲು. ಅವಳ ತಾಯಿ ಕೂಡ ತಕ್ಷಣ ಉತ್ತರ ಬರೀತಿದ್ರು. ಒಂದು ದಿನ ಅವಳ ತಾಯಿ ಪತ್ರದಲ್ಲಿ ಬರೆದಿದ್ರು, ಕಣ್ಮಣಿ, ಈ ಸಲ ನೀನು ತೀರ್ಥಹಳ್ಳಿಗೆ ಬಂದಾಗ ನಿನ್ ತಂದೆ ಬಗ್ಗೆ ಎಲ್ಲಾ ವಿವರಗಳನ್ನು ತಿಳಿಸ್ತೀನಿ. ಕಣ್ಮಣಿಗೆ ಖುಷಿ ತಡ್ಕೊಳಕ್ಕಾಗ್ಲಿಲ್ಲ. ಅವಳ ತಾಯಿಗೆ ತಿಳಿಸದೆ ಸರ್ಪ್ರೈಸ್ ಕೊಡಲು ತೀರ್ಥಹಳ್ಳಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿಗೆ ಹೋಗ್ತಾ ಇದ್ದಂತೆ ಆಘಾತಕಾರಿ ವಿಷಯವನ್ನ ಕೇಳ್ತಾಳೆ. ಅಲ್ಲಿ ಅವಳು ಕೇಳಿದ್ದು, ಕಣ್ಮಣಿ, ಎಂಥ ಮಗಳಮ್ಮ ನೀನು? ಏನಾಯ್ತಂಟಿ? ನಿನ್ನ ತಾಯಿ ತೀರ್ಕೊಂಡು 3 ತಿಂಗಳಾಯ್ತಮ್ಮ, ಆದ್ರೆ ನೀನ್ ಇವಾಗ ಬರ್ತಿದ್ಯಾ? ನಿನ್ನಂತ ಮಗಳಿರೋದಕ್ಕಿಂತ ಇಲ್ದೇ ಇರೋದೇ ಒಳ್ಳೇದು. ಕಣ್ಮಣಿಯ ತಾಯಿ 3 ತಿಂಗಳ ಹಿಂದೆನೆ ತೀರ್ಕೊಂಡಿದ್ರೆ ಇಷ್ಟು ದಿನ ಮತ್ತೆ ಪತ್ರ ಬರ್ದಿದ್ ಯಾರು? ಕಣ್ಮಣಿ ತಂದೆಯ ಯಾವ ರಹಸ್ಯ ಅವಳ ತಾಯಿ ಅವಳಿಗೆ ತಿಳಿಸಬೇಕು ಎಂದುಕೊಂಡಿದ್ದರು. ಕಣ್ಮಣಿಯನ್ನು ಅವಳ ತಾಯಿ ತನ್ನಿಂದ ದೂರ ಸಿಟಿಯಲ್ಲಿ ಓದಲು ಯಾಕೆ ಕಳುಹಿಸುತ್ತಾರೆ ತಿಳಿದುಕೊಳ್ಳಲು ಕೇಳಿ ಕಣ್ಮಣಿ, ಓನ್ಲಿ ಆನ್ ಪಾಕೆಟ್ FM.